ಮೊನಾಲಿಸಾ ಪೇಂಟಿಂಗ್ ಅನ್ನು ಚಿತ್ರಿಸಿದ ಲಿಯೋನಾರ್ಡೋ ಡಾ ವಿನ್ಸಿಯವರು ಸೈನ್ಸ್, ಮ್ಯೂಸಿಕ್, ಮ್ಯಾಥ್ಸ್, ಲಿಟರೇಚರ್, ಬಯಾಲಜಿ ಮತ್ತು ರೈಟಿಂಗ್ ಅಂತಹ ಇತರೆ ಕಲೆಗಳಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ಹಾಗೆ ಒಂದು ಕೈಯಿಂದ ಚಿತ್ರಕಲೆ ಮಾಡುವಾಗ ಇನ್ನೊಂದು ಕೈಯಿಂದ ಹಿಂದಕ್ಕೆ ಅಕ್ಷರಗಳನ್ನು ಬರೆಯುವ ವಿಶೇಷ ಕಲೆ ಅವರಲ್ಲಿತ್ತು. 1 ಗಂಟೆ ಹೆಡ್ಫೋನ್ನಲ್ಲಿ ಮ್ಯೂಸಿಕ್ ಕೇಳುವುದರಿಂದ ಕಿವಿಯಲ್ಲಿನ ಬ್ಯಾಕ್ಟೀರಿಯಾ 700% ಹೆಚ್ಚಾಗುತ್ತದೆ. ಲ್ಯಾಪ್ಟಾಪ್ ಬಳಸುವಾಗ ಅದು ಹೀಟ್ ಆದರೆ ತೊಡೆಯ ಮೇಲೆ ಇಡಬೇಡಿ. ಆ ಹೀಟ್ ಪುರುಷರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡಿ ಮಕ್ಕಳಾಗದೇ ಇರುವುದಕ್ಕೆ ಕಾರಣವಾಗಬಹುದು. $10 ಮಾತ್ರ ಇದ್ದು ನಿಮಗೆ ಯಾವುದೇ ಸಾಲವಿಲ್ಲದಿದ್ದರೆ ಅಮೆರಿಕದ 25% ಜನರಿಗಿಂತ ನೀವು ಶ್ರೀಮಂತರೆಂದು ಅರ್ಥ. ಚಿಟ್ಟೆಯಾಗಿ ರೂಪಾಂತರಗೊಳ್ಳುವಾಗ ಗೊಂಗಲಿ ಹುಳಗಳು ಒಂದು ಹಂತದಲ್ಲಿ ಸಂಪೂರ್ಣವಾಗಿ ದ್ರವರೂಪಕ್ಕೆ ಬದಲಾಗುತ್ತವೆ. ಮೇ 29ರಂದು ಪಿಲ್ಲೋ ಆನ್ ಫ್ರಿಡ್ಜ್ ಡೇ ಆಗಿ ಆಚರಿಸಲಾಗುತ್ತದೆ. ಆ ದಿನ ಹಲವಾರು ದೇಶಗಳ ಜನರು ಫ್ರಿಡ್ಜ್ನ ಮೇಲೆ ಪಿಲ್ಲೋ ಅನ್ನು ಇಟ್ಟು ಅದೃಷ್ಟವೆಂದು ನಂಬುತ್ತಾರೆ. 1991ರಿಂದ ಟರ್ಕ್ಮೆನಿಸ್ತಾನ್ನ ಸರ್ಕಾರವು ತನ್ನ ದೇಶದ ಜನರಿಗೆ ಗ್ಯಾಸ್, ಎಲೆಕ್ಟ್ರಿಸಿಟಿ ಮತ್ತು ನೀರನ್ನು ಉಚಿತವಾಗಿ ನೀಡುತ್ತಿದೆ. ತಾಜ್ ಹೋಟೆಲ್ನ ಫೈರಿಂಗ್ ದಾಳಿಯಿಂದ ಜನರ ಸಾವಿಗೆ ಕಾರಣನಾದ ಕಸಬ್ ಛತ್ರಪತಿ ಶಿವಾಜಿ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ರಹಿತವಾಗಿ ಸಿಗಿಬಿದ್ದ ಕಾರಣಕ್ಕೆ ಪೊಲೀಸರು ಕೇಸ್ ಫೈಲ್ ಮಾಡಿದ್ದರು. ಸಾಮಾನ್ಯವಾಗಿ ಲೈಬ್ರರಿಯಿಂದ ತೆಗೆದುಕೊಂಡ ಪುಸ್ತಕವನ್ನು 1-2 ತಿಂಗಳಲ್ಲಿ ರಿಟರ್ನ್ ಮಾಡಲಾಗುತ್ತದೆ. ಆದರೆ ರಾಬರ್ಟ್ ವಾಲ್ಪೋಲ್ 1668ರಲ್ಲಿ ತೆಗೆದುಕೊಂಡ ಪುಸ್ತಕವನ್ನು 288 ವರ್ಷಗಳ ನಂತರ ಅವರ ವಾರಸುದಾರರು ರಿಟರ್ನ್ ಮಾಡಿದರು. ಎ, ಬಿ, ಸಿ, ಡಿ, ಇ, ಎಫ್ ಒಳಗೊಂಡಿರುವ ಅತ್ಯಂತ ಚಿಕ್ಕ ಇಂಗ್ಲಿಷ್ ಪದವೆಂದರೆ ಫೀಡ್ಬ್ಯಾಕ್. ನಮ್ಮ ವಿಶ್ವವು ಪ್ರತಿ ಸೆಕೆಂಡಿಗೆ 72 ಕಿಲೋಮೀಟರ್ ವೇಗದಲ್ಲಿ ಎಲ್ಲ ದಿಕ್ಕುಗಳಿಗೂ ವಿಸ್ತರಿಸುತ್ತಿದೆ. ವರ್ಲ್ಡ್ ಮ್ಯಾಪ್ ಅನ್ನು ನೋಡುತ್ತಿದ್ದೀರಲ್ವಾ? ಈ ಸಣ್ಣ ಸರ್ಕಲ್ನಲ್ಲಿರುವ ಜನಸಂಖ್ಯೆಯು ಮ್ಯಾಪ್ನಲ್ಲಿ ಕಾಣುವ ಉಳಿದ ಭಾಗದಲ್ಲಿರುವ ಜನಸಂಖ್ಯೆಗಿಂತ ಹೆಚ್ಚಾಗಿದೆ. ಜಠರದಲ್ಲಿ ಆಹಾರವನ್ನು ಜೀರ್ಣಗೊಳಿಸಲು ಸಹಾಯವಾಗುವ ಬ್ಯಾಕ್ಟೀರಿಯಾಗಳೇ ಸಾವಿನ ನಂತರ ನಮ್ಮ ದೇಹವನ್ನು ತಿನ್ನುತ್ತವೆ. ಕನಸಿನಲ್ಲಿ ಕಾಣುವ ಎಲ್ಲ ಮುಖಗಳು ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಂದರ್ಭದಲ್ಲಿ ಕಂಡವರೇ. ಏಕೆಂದರೆ ನಮ್ಮ ಬ್ರೈನ್ಗೆ ಹೊಸ ಮುಖಗಳನ್ನು ಕ್ರಿಯೇಟ್ ಮಾಡುವುದಕ್ಕೆ ಆಗುವುದಿಲ್ಲ. ಕೆಚಪ್ ಅಂಡ್ ಫ್ರೈಸ್ ಎಂಬ ಗಿಡವನ್ನು ಥಾಮ್ಸನ್ ಅಂಡ್ ಮಾರ್ಗನ್ ಕಂಪನಿಯವರು ಡೆವಲಪ್ ಮಾಡಿದ್ದಾರೆ. ಇದರ ಕೆಳಗೆ ಆಲೂಗಡ್ಡೆ ಮತ್ತು ಮೇಲೆ ಟೊಮೆಟೊ ಒಂದೇ ಗಿಡದಲ್ಲಿ ಬೆಳೆಯುತ್ತವೆ. ಟೊಮೆಟೊದಿಂದ ಕೆಚಪ್, ಆಲೂಗಡ್ಡೆಯಿಂದ ಫ್ರೈಸ್ ಮಾಡಬಹುದಾದ್ದರಿಂದ ಈ ಗಿಡಕ್ಕೆ ಆ ಹೆಸರನ್ನು ಇಡಲಾಗಿದೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತೆಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.